ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधी साक्षिभूतं भावातीतं त्रिगुणरहितं सद्गुरुं तं नमामि। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्य कृतौ वन्दे भगवन्तौ पुनः पुनः भगवन्तौ पुनः पुनः। ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಪ್ರವಚನ ಮಾಲಿಕೆಯ ಇವತ್ತಿನ ಪ್ರವಚನವನ್ನು ನಾವು ಆರಂಭ ಮಾಡೋಣ. ಈ ಜಗತ್ತು, ಈ ಸಂಸಾರ ಅನಿಸೋದು ಬಹಳಷ್ಟು ವಿಶಾಲವಾಗಿದೆ. ಇದರ ಯಾತ್ರೆಯೂ ಕೂಡ ಅಷ್ಟೇ ಉದ್ದವಾಗಿದೆ, ಬಹಳ ದೊಡ್ಡದಾಗಿದೆ. ಸಂಸಾರ ವಿಶಾಲವಾಗಿದೆ, ಆದ್ದರಿಂದ ಇದು ಸಂಸಾರ ಬಹಳ ದೊಡ್ಡದಾಗಿದೆ ಅನ್ನುವಂಥ ಅರ್ಥದಲ್ಲಿ ಅಲ್ಲ. ಸಂಸಾರ ಬಹಳ ವಿಶಾಲವಾಗಿದೆ. ಯಾಕೆ ಅಂತಂದರೆ ನಾವೆಲ್ಲ ಮಲ್ಕೊಂಡಿದ್ದೀವಿ, ನಿದ್ರೆ ಮಾಡ್ತಿದ್ದೀವಿ. ನಾವೆಲ್ಲರೂ ಕೂಡ ಮೂರ್ಛಾವಸ್ಥೆಯಲ್ಲಿದ್ದೀವಿ. ನನ್ನ ಮೂರ್ಛಾವಸ್ಥೆಯ ಕಾರಣ, ನಾನು ನಿದ್ರೆಯನ್ನು ಮಾಡ್ತಾ ಇರೋದ್ರಿಂದ ಅಥವಾ ನನ್ನ ಅಜ್ಞಾನದಿಂದಾಗಿ ಈ ಸಂಸಾರ ಅನ್ನೋಂಥದ್ದೇನಿದೆ ಬಹಳ ವಿಸ್ತಾರವಾಗಿದೆ. ನನ್ನ ಅಜ್ಞಾನದಿಂದಾಗಿ ಇದು ವಿರಾಟ್ ತತ್ವದ ಹಾಗೆ ಗೋಚರವಾಗ್ತಾ ಇದೆ. ಯಾವ ಕ್ಷಣದಲ್ಲಿ ನಾನು ಎದ್ದೇಳ್ತೇನೋ, ಯಾವ ಕ್ಷಣದಲ್ಲಿ ನಾನು ಜಾಗೃತನಾಗ್ತೇನೋ, ಈ ಸಂಸಾರ ಅನಿಸೋದು ಸಣ್ಣದಾಗ್ತಾ ಬರ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ವ್ಯಕ್ತಿ ಜಾಗೃತನಾದನೋ, ಯಾವಾಗ ವ್ಯಕ್ತಿ ಜ್ಞಾನವನ್ನು ಗಳಿಸ್ಲಿಕ್ಕೆ ಶುರುವಾದನೋ, ಅವನ ಸಂಸಾರ ಚಿಕ್ಕದಾಗ್ಲಿಕ್ಕೆ ಶುರು ಆಗುತ್ತೆ. ಆ ಸಂಸಾರ ಅನಿಸೋದು ನಾಶವಾಗ್ಲಿಕ್ಕೆ ಶುರು ಆಗುತ್ತೆ. ಯಾವತ್ತು ಪರಿಪೂರ್ಣವಾಗಿರ್ತಕ್ಕಂತಹ ಜ್ಞಾನವನ್ನು ಅವನು ತನ್ನದನ್ನಾಗಿ ಮಾಡಿಕೊಳ್ತಾನೋ, ಅವನ ಸಂಸಾರ ಅನಿಸೋದು ಇಲ್ಲವಾಗುತ್ತೆ. ಆದ್ರಿಂದಲೇ ಜ್ಞಾನಿಗಳು ಈ ಸಂಸಾರವನ್ನ ಮಾಯಾ ಅಂತ ಹೇಳ್ತಾರೆ. ಮಾಯಾ ಅಂದ್ರೇನು? ಇರೋ ಹಾಗೆ ಕಾಣಿಸ್ತದೆ, ಆದ್ರೆ ಅದು ಇಲ್ಲ. ನಾನು ಅಂತಕ್ಕಂಥ ಅಹಂಕಾರ ಇರೋ ತನಕ ಈ ಮಾಯೆಯ ಅಸ್ತಿತ್ವ. ಒಮ್ಮೆ ಅದು ಇಲ್ಲವಾಯಿತು, ಈ ಸಂಸಾರದ ಮೃತ್ಯು. ಹಾಗಾದ್ರೆ ಮಾಯಾ ಅಂದ್ರೇನು? ಮಾಯಾ ಅಂತಂದ್ರೆ ಸ್ವಪ್ನ, ಮಾಯಾ ಅಂದ್ರೆ ಕನಸು. ನಾವು ಮಲಗಿದೀವಿ ಅಂದ್ರೆ ಅರ್ಥ ಏನೋ? ಸ್ವಪ್ನದ ಒಂದು ವಿಸ್ತಾರ, ಮಾಯೆಯ ಒಂದು ವಿಸ್ತಾರ. ಎಲ್ಲಿ ತನಕ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರ್ತೀವೋ ಅಲ್ಲಿ ತನಕ ಕನಸನ್ನು ಕಾಣ್ತಾ ಇರ್ತೀವಿ. ಒಮ್ಮೆ ಕಣ್ಣನ್ನು ತೆಗೆದೆವು, ಒಮ್ಮೆ ಜಾಗೃತರಾದೆವು, ನಮ್ಮ ಎಲ್ಲ ಕನಸುಗಳು ಭಸ್ಮವಾಗಿಬಿಡ್ತವೆ, ಇಲ್ಲವಾಗ್ತವೆ. ಒಮ್ಮೆ ಕಣ್ಣು ತೆಗೆದನೋ, ಕನಸಿನಲ್ಲಿ ಯಾವುದೇ ರೀತಿಯ ವಿಚಾರಗಳಿರಲಿ, ಭಾವನೆಗಳಿರಲಿ, ಅನುಭವಗಳಿರಲಿ, ಒಂದೇ ಕ್ಷಣ ಇಲ್ಲವಾಗ್ಬಿಡುತ್ತೆ. ಈ ಸಂಸಾರ ಕೂಡ ಹಾಗೆ. ಎಲ್ಲಿ ತನಕ ನಾವು ನಿದ್ದೆಯನ್ನ ಮಾಡ್ತಾ ಇರ್ತೀವಿ, ಎಲ್ಲಿ ತನಕ ನಾವು ಮಲಗಿರ್ತೀವಿ, ಅಲ್ಲಿ ತನಕ ಈ ಸಂಸಾರ.
ಎಲ್ಲಿ ತನಕ ನಮ್ಮ ಅಂತಃಕರಣದಲ್ಲಿ ಜ್ಯೋತಿ ಅನ್ನೋಂಥದ್ದು ಬೆಳಗೋದಿಲ್ಲ, ಅಲ್ಲಿ ತನಕವೂ ಕೂಡ ಈ ಸಂಸಾರದ ಅಸ್ತಿತ್ವ. ಒಮ್ಮೆ ಆಂತರಿಕವಾಗಿ ವ್ಯಕ್ತಿ ಜಾಗೃತಗೊಂಡು ಜ್ಞಾನದ ಜ್ಯೋತಿಯನ್ನು ಬೆಳಗಿಸಿಕೊಂಡು ಸಂಸಾರ ಇಲ್ಲವಾಗ್ಬಿಡುತ್ತೆ. ಆದ್ರಿಂದ ಈ ಜಗತ್ತನ್ನ, ಈ ಸಂಸಾರವನ್ನ ಅಥವಾ ಈ ಜನರನ್ನ ಬೈಯುವಂಥ ಅವಶ್ಯಕತೆ ಇಲ್ಲ, ಅದರ ನಿಂದನೆಯನ್ನ ಮಾಡಬಾರ್ದು. ಅದರಿಂದ ಏನಾಗುತ್ತೆ? ಏನೂ ಆಗುವುದಿಲ್ಲ. ಸಂಸಾರವನ್ನ ಬಿಟ್ಟು ಕೂಡ ಎಲ್ಲೂ ಹೋಗ್ಲಿಕ್ಕಿಲ್ಲ. ಸಂಸಾರವನ್ನ ಬಿಟ್ಟು ಹೋಗೋದ್ರಿಂದ ಏನಾಗ್ಲಿಕ್ಕಿದೆ? ಏನು ಕೂಡ ಆಗೋದಿಲ್ಲ. ಈ ಸಂಸಾರದಲ್ಲಿ ನಾವೇನಾದರೂ ಮಾಡಲಿಕ್ಕೆ ಸಾಧ್ಯ ಇದ್ರೆ ಅದು ಒಂದೇ, ಏನು? ಎಚ್ಚರಗೊಳ್ಳುವಂಥದ್ದು, ಜಾಗೃತರಾಗುವಂಥ. ನಾವು ಸಾಧನೆಯನ್ನು ಮಾಡುವ ಪ್ರಯತ್ನವನ್ನು ನಾವೇನಾದರೂ ಮಾಡಿದರೆ ಅದರ ಅರ್ಥ ಏನು? ಅವೇರ್ನೆಸ್, ಜಾಗೃತರಾಗು. ಒಮ್ಮೆ ವ್ಯಕ್ತಿ ಜಾಗೃತನಾದನೋ ಸಂಸಾರ ಅನ್ನಿಸೋದು ಇಲ್ಲವಾಯಿತು, ಮಾಯ ಅನ್ನಿಸೋದು ಇಲ್ಲವಾಯಿತು, ಬಿಟ್ಟು ಹೋಗ್ಬಿಡ್ತದ್ದು ತನ್ನಿಂದ ತಾನೆ. ಒಮ್ಮೆ ಎದ್ದು ಕೂಡ್ಲಿ ಯಾವುದು ನಮಗೆ ಕಾಣಿಸೋದಿಲ್ವೋ ಅದಕ್ಕೆ ಹೆಸರು ಸಂಸಾರ. ಒಮ್ಮೆ ಎದ್ದು ಕೂಡಲೇ ನಮಗೆ ಯಾವುದು ಅನುಭವಕ್ಕೆ ಬರ್ತದೋ ಅದಕ್ಕೆ ಹೆಸರು ಸತ್ಯತತ್ವ, ಅದಕ್ಕೆ ಹೆಸರು ಆತ್ಮತತ್ವ. ಗಮನಿಸಿ ನೀವು, ವ್ಯಕ್ತಿ ಹೆಂಡವನ್ನ ಕುಡಿತಾನೆ, ಕಾಲುಗಳು ಜೋಲಾಡ್ಲಿಕ್ಕೆ ಶುರು ಆಗ್ತವೆ, ಶರೀರ ಅಲುಗಾಡ್ಲಿಕ್ಕೆ ಶುರು ಆಗುತ್ತೆ, ಆ ಕಡೆ ಈ ಕಡೆ ಓಲಾಡ್ಲಿಕ್ಕೆ ಶುರು ಮಾಡ್ತಾನ. ಏನಿಸ್ತದೆ ನಮಗೆ? ಜಗತ್ತು ಅಲುಗಾಡ್ತಾ ಇದೆ, ಜಗತ್ತು ಸುತ್ತಾ ಇದೆ. ಸುತ್ತಾ ಇರೋದು ನಮ್ಮ ತಲೆ, ಸ್ಥಿರವಾಗಿ ನಿಲ್ಲಲಿಕ್ಕೆ ಆಗದೆ ಇರ್ತಕ್ಕಂಥದ್ದು ನಮ್ಮ ಕೈ ಕಾಲುಗಳು. ಯಾವಾಗ ವ್ಯಕ್ತಿ ಹೆಂಡವನ್ನ ಕುಡಿತಾನೋ, ಮದ್ಯವನ್ನ ಕುಡಿತಾನೋ, ಏನಿಲ್ಲ ಅದು ಕಾಣಿಸ್ಲಿಕ್ಕೆ ಶುರು ಆಗುತ್ತೆ, ಯಾವುದಿದೆ ಅದು ಕಾಣಿಸೋದೇ ಇಲ್ಲ. ಒಮ್ಮೆ ಅಂತಃಕರಣದ ಒಳಗಡೆಗೆ ಮೂರ್ಛಾವಸ್ಥೆ ಅನ್ನೋಂಥದ್ದು ಬಂತು, ಯಾವುದಿಲ್ಲ ಅದು ಕಾಣಿಸ್ಲಿಕ್ಕೆ ಶುರು ಆಗುತ್ತೆ, ಯಾವುದು ಇದೆಯೋ ಅದು ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಒಮ್ಮೆ ಅಂತಃಕರಣದ ಒಳಗಡೆಗೆ ಬೆಳಕಿನ ಸೂರ್ಯನ ಉದಯವಾಯಿತು, ಜ್ಞಾನದ ಜ್ಯೋತಿಯ ಉದಯವಾಯಿತು, ತನ್ನಿಂದ ತಾನೇ ಎಲ್ಲ ಸಂಸಾರ ನಾಶವಾಗ್ತದೆ. ಒಮ್ಮೆ ರಾಜ ಅಕ್ಬರ್ ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ನಡ್ಕೊಂಡು ಹೋದ್ರೆ ಅಲ್ಲೊಬ್ಬ ವ್ಯಕ್ತಿ ಕುಡುಕ ಅಂಗಡಿಯ ಮೇಲೆ ಹತ್ಕೊಂಡು ಸಿಕ್ಕಾಪಟ್ಟೆ ಬಾಯಿ ಬಂದ ಹಾಗೆ ಬೈತಾ ಇದ್ದ. ಅಕ್ಬರ್ನಿಗೆ ಬಹಳ ಸಿಟ್ಟು ಬಂತಂತೆ. ಹೇಳ್ದ ತನ್ನ ಸೇವಕರಿಗೆ, ಹೋಗಿ ಅವನಿಗೆ ಹೇಳ್ಕೊಂಡು ಬನ್ನಿ, ಹಾಕಿ ಅವನನ್ನ ಜೈಲೊಳಗೆ. ಜೈಲ್ ಒಳಗೆ ಹಾಕಿದ್ರು. ರಾತ್ರಿ ಎಲ್ಲ ಜೈಲ್ ಒಳಗಡೆ ಇದ್ದ. ಬೆಳಿಗ್ಗೆ ಎದ್ದು ಅವನನ್ನ ದರ್ಬಾರಿಗೆ ಕರೆದ್ರು. ಏನೋ ಏನ್ ಮಾತಾಡ್ತಾ ಇದ್ದೆ ನೆನ್ನೆ ರಾತ್ರಿ? ಅವನೊಂದು, ಇಲ್ಲ, ನಿನ್ನೆ ಮಾತಾಡಿದ್ದು ನಾನಲ್ಲ, ನನಗೋದಕ್ಕೂ ಸಂಬಂಧವೇ ಇಲ್ಲ, ಯಾಕಂದ್ರೆ ನಿನ್ನೆ ನಾನು ಕುಡ್ದಿದ್ದೆ. ಅಕ್ಬರ್ ಅಂದ, ಇದಕ್ಕೆ ಬೇರೆ ಯಾರ ಸಾಕ್ಷಿ ಅವಶ್ಯಕತೆ ಇಲ್ಲ, ನಾನೇ ಇದ್ದೆ, ನನ್ನ ಎದುರುಗಡೆಗೆ ನೀನು ಬೈದಿದ್ದಿ ಎಂತೆಂಥ ಕೆಟ್ಟ ಕೆಟ್ಟ ಶಬ್ದಗಳ ಪ್ರಯೋಗವನ್ನು ನೀನು.
ಕುಡುಕ ಅಂದ, ಮಹಾರಾಜ್ ನೀವು ಕೇಳಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನೀವು ಖಂಡಿತವಾಗಿಯೂ ಕೂಡ ಕೇಳಿದ್ದೀರಾ. ಆದರೆ ಆ ಬೈಗುಳಗಳನ್ನು ನಾನು ಬೈದದ್ದಲ್ಲ. ನಾನು ಹೆಂಡವನ್ನು ಕುಡಿದಿದ್ದೆ, ಮದ್ಯವನ್ನು ಕುಡಿದಿದ್ದೆ. ನಾನು ಜಾಗೃತ ಅವಸ್ಥೆಯಲ್ಲಿರಲಿಲ್ಲ, ನಾನು ಮೂರ್ಛಾವಸ್ಥೆಯಲ್ಲಿದ್ದೆ, ನಾನು ಮದ್ಯದ ಅಮಲಿನಲ್ಲಿದ್ದೆ. ಆ ಮದ್ಯದ ಅಮಲಿನಿಂದ ಈ ಥರದ ಶಬ್ದಗಳು, ಈ ಥರದ ಬೈಗುಳಗಳು ಹೊರಗೆ ಬಂದಿವೆ. ಈಗ ಎಚ್ಚರಗೊಂಡಿದ್ದೀನಿ, ಈಗ ಜಾಗೃತನಾಗಿದ್ದೇನೆ, ಪಶ್ಚಾತ್ತಾಪವನ್ನು ಪಡ್ತಾ ಇದ್ದೀನಿ. ಅಯ್ಯೋ, ನಾನು ಹಾಗೆ ಹೇಳಬಾರ್ದಿತ್ತು, ನಾನು ಈ ರೀತಿಯಲ್ಲಿ ವ್ಯವಹಾರವನ್ನು ಮಾಡಬಾರ್ದಿತ್ತು. ನಾವು ಈ ಹೊರಗಡೆ ಜಗತ್ತಿನಲ್ಲಿ ಏನು ಮಾಡ್ತಾ ಇದ್ದೀವಿ, ಎಲ್ಲವೂ ಕೂಡ ಮೂರ್ಛಾವಸ್ಥೆಯಲ್ಲಿ ಮಾಡ್ತಾ ಇದ್ದೀವಿ. ಅನಂತರ ಪಶ್ಚಾತ್ತಾಪವನ್ನು ಪಡ್ತಾ ಕೂತ್ಕೊಳ್ತೀವಿ. ಹರಿಯುವ ನೀರಿನ ಮೇಲೆ ಒಂದು ಮನೆಯನ್ನು ಕಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾವು. ಕಾಮನ ಬಿಲ್ಲುಗಳ ಮೇಲೆ ಅರಮನೆಯನ್ನು ಕಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕಾಮನೆಗಳ ಸೇತುವೆಯ ಮೇಲೆ ಹೋಗಿ ಮುಕ್ತಿಯನ್ನು ಪಡೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸತ್ಯ ತತ್ವವನ್ನು ತಲುಪಲಿಕ್ಕೆ ಯಾವ ಮಾರ್ಗ ಕೂಡ ಪ್ರಯೋಜನವಾಗ್ತದೆ. ಅದರಿಂದ ನನ್ನ ಮೂರ್ಛಾವಸ್ಥೆಯೇ ನನ್ನ ಸಂಸಾರದ ವಿಸ್ತಾರ. ಐನ್ಸ್ಟೀನ್ಗೆ ನೊಬೆಲ್ ಪಾರಿತೋಷಕ ಸಿಕ್ಕಿತು. ಯಾಕೆ ಹೇಳಿ? ಆಲ್ಬರ್ಟ್ ಐನ್ಸ್ಟೀನ್ ಸಾಪೇಕ್ಷತಾ ಸಿದ್ಧಾಂತವನ್ನು ಕಂಡುಹಿಡಿದ. ಅನೇಕರು ಯಾವಾಗಲೂ ಕೂಡ ಅವನನ್ನು ಕೇಳ್ತಾ ಇದ್ರು, ಏನಿದು ಸಾಪೇಕ್ಷತಾ ಸಿದ್ಧಾಂತ? ಐನ್ಸ್ಟೀನ್ ಹೇಳುವಂತೆ ಇದು ಅತ್ಯಂತ ಕ್ಲಿಷ್ಟಕರವಾಗಿರ್ತಕ್ಕಂಥ ಒಂದು ಸಿದ್ಧಾಂತ. ಈ ಇಡೀ ಪೃಥ್ವಿಯಲ್ಲಿ ಕೇವಲ 12 ಜನ ಮಾತ್ರ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ, ಉಳಿದವ್ರಿಗೆ ಆಗೋದಿಲ್ಲ. ಬಹಳ ಕ್ಲಿಷ್ಟಕರವಾಗಿದೆ. ಎಷ್ಟೇ ಇದನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಿದ್ರೂ ಕೂಡ ಅದು ನಮ್ಮ ಬುದ್ಧಿಯನ್ನು ದಾಟಿ ಹೋಗುತ್ತೆ, ಅದು ನಮ್ಗೆ ಅರ್ಥವಾಗೋದಿಲ್ಲ. ಆದ್ದರಿಂದ ಇದು ಬಹಳ ತಿಳಿಸ್ಲಿಕ್ಕೆ ತುಂಬ ಕ್ಲಿಷ್ಟಕರವಾಗಿದೆ. ಆದರೂ ಕೂಡ ಐನ್ಸ್ಟೀನ್ ಒಂದು ಸಣ್ಣ ಉದಾಹರಣೆಯ ಮೂಲಕ ತಿಳಿಸುವ ಪ್ರಯತ್ನವನ್ನು ಮಾಡ್ತಾನೆ. ಒಂದು ವೇಳೆ ನಮ್ಮ ಮನೆಗೆ ನಮ್ಮ ಶತ್ರು ಬಂದರೆ, ನಮ್ಮ ವೈರಿ ಅಂತಕ್ಕಂಥವನು ಬಂದರೆ, ಅವನು ಇರುವ ತನಕವೂ ಕೂಡ ನಮಗೆ ದುಃಖವಾಗುತ್ತೆ. ಅವನು ಇರೋದು 5 ನಿಮಿಷ ಇದ್ದಿರಬಹುದು, ಆದರೆ ಅದು ಗಂಟೆಗಟ್ಟಲೆ ನಮ್ಮ ಮನೆಯಲ್ಲಿ ಇದ್ದೇನೋ ಅಂತಕ್ಕಂಥ ಭಾಸ ನಮಗಾಗುತ್ತೆ. ಅದೇ ನಮಗೆ ಯಾರಾದರೂ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರು ನಮ್ಮ ಮನೆಗೆ ಬಂದರೆ, ಅವ್ರ ಜೊತೆಗೆ ನಾವು ಇದ್ದರೆ ಸಮಯ ಹೋಗಿದ್ದೆ ನಮಗೆ ಗೊತ್ತಾಗೋದಿಲ್ಲ. ದಿನಗಳ ಗಟ್ಟಲೆ ಇದ್ರೂ ಕೂಡ, ವರ್ಷಗಳ ಗಟ್ಟಲೆ ನಮ್ಮ ಜೊತೆಗೆ ಅವರಿದ್ರೂ ಕೂಡ ಕೇವಲ ನಿಮಿಷಗಳು ಕಳೆದ ಹಾಗೆ ಕಳೆದು ಹೋಗ್ತದೆ. ಸಮಯದ ಅಳತೆ ನಮ್ಮ ಮನಸ್ಸನ್ನು ಅವಲಂಬಿಸಿಕೊಂಡಿದೆ. ಸಮಯದ ಅಳತೆ ಸಾಪೇಕ್ಷವಾಗಿದೆ. ಸಮಯ ನಮ್ಮ ಮನಸ್ಸನ್ನು ಆಧರಿಸಿದೆ.
ಸಂತೋಷವಾಗಿದ್ದೇವೆಯೋ ಸಮಯ ಬೇಗ 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 ಹೋಗುತ್ತೆ. ದುಃಖದಲ್ಲಿದೆಯೋ ಸಮಯ ಬಹಳ ನಿಧಾನವಾಗಿ ಹೋದ ಹಾಗೆ ಅನಿಸುತ್ತೆ ನಮ್ಗೆ. ಸಮಯ ಬಂದೇ ಗಡಿಯಾರದ ಮುಳ್ಳುಗಳನ್ನು ನೋಡಿ ನೀವು, ಅದೇ ಥರ ಹೋಗ್ತಾ ಇದೆ. ನಮ್ಮ ಸುಖ ದುಃಖಗಳಿಂದ ಗಡಿಯಾರದ ಮುಳ್ಳುಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಉಂಟಾಗೋದೇ ಇಲ್ಲ. ನಮ್ಮ ಅಂತಃಕರಣದ ಒಳಗಡೆ ಇರ್ತಕ್ಕಂಥ ಭಾವ ಸಮಯದ ಪ್ರತಿ ರೂಪಾಂತರವನ್ನು ಹೊಂದುತ್ತದೆ. ಒಳಗಡೆಗೆ ಖುಷಿ ಇದೆಯೋ, ಒಳಗಡೆಗೆ ಸಂತೋಷವಿದೆಯೋ, ಬೇಗ 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 ಹೋದಾಗ ಅನ್ಸುತ್ತೆ. ಜೀವನ ದುಃಖದಿಂದ ಕೂಡ್ಕೊಂಡಿದೆಯೋ, ನಿಧಾನವಾಗಿ ಹೋದಾಗ ಅನ್ಸುತ್ತೆ. ಅತ್ಯಂತ ಪ್ರಿಯ ಪಾತ್ರ ಆಗಿರ್ತಕ್ಕಂಥ ಯಾರಾದರೂ ಒಬ್ಬ ವ್ಯಕ್ತಿ ನಮ್ಮ ಮನೆಯಲ್ಲಿ ಹುಷಾರಿಲ್ಲದೆ ಮಲಗಿದ್ರೆ ಬಹಳ ದುಃಖವಾಗುತ್ತೆ, ನಮಗೆ ಬಹಳ ನೋವಾಗುತ್ತೆ. ನಾವು ಅಂತೀವಿ, ಇದೇನು ಮುಗಿಯೋದೇ ಇಲ್ಲವೇನೋ, ಇದು ಹೀಗೆ ಇರುತ್ತೆ ಏನೋ, ಬೆಳಗ್ಗೆ ಆಗುತ್ತೋ ಇಲ್ಲೋ, ಇವನು ಹುಷಾರಾಗ್ತಾನೋ ಇಲ್ಲೋ ಸಂದೇಹವನ್ನು ಉಂಟಾಗುತ್ತೆ. ಬೆಳಕಾಗ್ತದೋ ಇಲ್ಲೋ ಅಷ್ಟೊಳಗಡೆ ಇವನೇನು ಸತ್ತೇ ಹೋಗ್ಬಿಡ್ತಾನೇನೋ ಅಂತಕ್ಕಂಥ ಭಾವ ಭ್ರಾಂತಿ ಅಂತಃಕರಣದ ಒಳಗಡೆ ಉಂಟು. ಯಾತ್ರೆ ದೂರ ಅಥವಾ ಯಾತ್ರೆ ಹತ್ತಿರ ಸಮೀಪ ಅನ್ನುವಂಥದ್ದು ಏನಿದೆ, ಅದು ಕಿಲೋಮೀಟರಿಂದ ಲೆಕ್ಕಾಚಾರ ಹಾಕೋದಲ್ಲ, ನಮ್ಮ ಮನಸ್ಸಿನ ಭಾವನೆಗಳಿಂದ ಲೆಕ್ಕಾಚಾರ ಹಾಕೋದು. ನಮ್ಮ ಮನಸ್ಸನ್ನು ಆಧರಿಸಿದೆ. ಪ್ರಯಾಣವನ್ನು ಮಾಡುವಾಗ ರಸ್ತೆಯಲ್ಲಿ ಹಾಕಿರ್ತಾರೆ, ಇನ್ನು ಇಷ್ಟು ಕಿಲೋಮೀಟರ್ ಇದೆ ಈ ಊರಿಗೆ ಅಂತ ಹೇಳಿ. ನಾವು ಸಂತೋಷವಾಗಿದ್ದರೆ ಬೇಗ ಬೇಗ ಬೆಂದ ಹಾಗೆ ಅನಿಸುತ್ತೆ ನಮಗೆ ಆ ಕಿಲೋಮೀಟರ್ನ ಕಲ್ಲು, ಮೈಲಿಗಲ್ಲು. ಹೊರಗಡೆಯ ಏನು ಆ ಒಂದು ದೂರ ಹತ್ತಿರ ಅನ್ನುವಂಥ ಒಂದು ಮಾಪದಂಡ ಅನ್ನುವಂಥದ್ದು ಏನಿದೆ, ಅದು ಹೊರಗಡೆಗೆ ಇಲ್ಲ, ಅದು ನಮ್ಮ ಅಂತಃಕರಣದ ಒಳಗಡೆಗಿದೆ, ನಮ್ಮ ಮನಸ್ಸನ್ನು ಆಧರಿಸಿದೆ. ಹೊರಗಡೆಯ ಸುತ್ತಲೂ ಜಗತ್ತಿನಲ್ಲಿ ಏನನ್ನು ನಾವು ಅನುಭವಿಸ್ತಾ ಇದ್ದೀವಿ, ಏನು ನಮಗೆ ಅನುಭವಕ್ಕೆ ಬರ್ತಾ ಇದೆ, ಅದು ಹೊರಗಡೆಗೆ ಹಾಗೆ ಇರಬೇಕಂತೇನಿಲ್ಲ. ಇದೆಲ್ಲವೂ ಕೂಡ ನಮ್ಮ ಮನಸ್ಸಿನ ಪರಿಸ್ಥಿತಿಯನ್ನು ಆಧರಿಸಿಕೊಂಡಿದೆ. ನಾವೇನು ಬಯಸಿದ್ದೀವೋ ಅದೇ ಸಿಕ್ಕಿದೆ ಈ ಜಗತ್ತಿನಲ್ಲಿ, ನಾವೇನು ಅಂದ್ಕೊಂಡಿದ್ದೀವೋ ಅದೇ ನಡೀತಾ ಇದೆ. ಆದರೆ ನಮ್ಮ ಮನಸ್ಸಿನ ಪರಿಸ್ಥಿತಿ ಸರಿ ಇಲ್ಲದೆ ಇರೋದ್ರಿಂದ ಜೀವನ ನಮಗೆ ಮೃತ್ಯುವಿನಿಂದ ಕೂಡಿದ ಹಾಗೆ ಅನಿಸ್ತಾ ಇದೆ. ಬರೀ ದುಃಖ, ಬರೀ ಮೃತ್ಯುವೇ ಆವರಿಸಿದೆಯೇನೋ ಅಂತಕ್ಕಂಥ ಭ್ರಾಂತಿ ನಮ್ಮ ಅಂತಃಕರಣದ ಒಳಗಡೆಗೆ ಆವರಿಸಿ, ಇದೇ ಜಗತ್ತಿನಲ್ಲಿ ಬುದ್ಧ ಪುರುಷರಾಗಿ ಹೋದ್ರು, ಇದೇ ಜಗತ್ತಿನಲ್ಲಿ ಸಾಧು ಸಂತರಾಗಿ ಹೋದ್ರು, ಇದೇ ಜಗತ್ತಿನಲ್ಲಿ ಬಹಳಷ್ಟು ಮಹಾತ್ಮರುಗಳಾಗಿ ಹೋಗಿದ್ದಾರೆ. ಈಶಾವಾಸ್ಯಮಿದಗಂ ಸರ್ವಂ, ಇದೇ ಜಗತ್ತಿನಲ್ಲಿ ಅವರು ಭಗವಂತನನ್ನು ಕಂಡ್ರು, ಇದೇ ಜಗತ್ತಿನಲ್ಲಿ ಅವರು ಆನಂದ ಸುಖ ಶಾಂತಿಯನ್ನು ಕಂಡ್ರು. ಇದೇ ಜಗತ್ತಿನಲ್ಲಿ ನಾವು ದುಃಖವನ್ನ, ಬಂಧನವನ್ನ, ನೋವನ್ನ, ನರಕವನ್ನ, ಮೃತ್ಯುವನ್ನ ಕಾಣ್ತಾ ಇದ್ದೀವಿ. ನಮ್ಮ ಮಿತ್ರರು ಯಾವಾಗಲೂ ಕೂಡ ಒಂದು ದೃಷ್ಟಾಂತವನ್ನು ಹೇಳೋರು. ಅಮೆರಿಕದ ಒಬ್ಬ ವಿಚಾರಕ 30 ವರ್ಷಗಳ ಕೆಲಸದ ನಂತರ ಅವನು ನಿವೃತ್ತಿ ಹೊಂದಿದ ಮೇಲೆ ಪ್ಯಾರಿಸಿಗೆ ಹೋದಂತೆ. ಗಂಡ ಹೆಂಡತಿ 30 ವರ್ಷಗಳ ಮುಂಚೆ ಅದೇ ಪ್ಯಾರಿಸಿಗೆ ಅವ್ರು ಹೋಗಿದ್ರು.
ಈಗ ರಿಟೈರ್ಡ್ ಆದಮೇಲೆ ಪ್ಯಾರಿಸಿಗೆ ಹೋಗ್ತಾರೆ. ಪ್ಯಾರಿಸಿಗೆ ಹೋದರೆ ಅಲ್ಲಿ ಎಲ್ಲವೂ ಕೂಡ ಅದೇ ಪ್ಯಾರಿಸು, ಅದೇನು ವ್ಯತ್ಯಾಸ ಏನಿಲ್ಲ. ಒಂದಿಷ್ಟು ಬಿಲ್ಡಿಂಗ್‌ಗಳು ಬಂದಿರಬಹುದು, ಒಂದಿಷ್ಟು ಗಿಡಮರಗಳು ಬೆಳೆದಿರಬಹುದು, ಒಂದಿಷ್ಟು ಏನೋ ವ್ಯತ್ಯಾಸ ಆಗಿರಬಹುದು ಅಷ್ಟೇ. ಆದರೆ ಯಾವಾಗ ಇವನು ಮತ್ತೆ ಪ್ಯಾರಿಸಿಗೆ ಹೋಗ್ತಾನೆ, ಅಲ್ಲಿ ಸುಖವಿಲ್ಲ, ಅಲ್ಲಿ ಲವಲವಿಕೆ ಇಲ್ಲ, ಅಲ್ಲೊಂದು ಚೈತನ್ಯವಿಲ್ಲ. ಮತ್ತೇನು ಎಲ್ಲ ಜನರು ನೋಡಿದ ಅಳ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಬಿಲ್ಡಿಂಗ್‌ಗಳೆಲ್ಲ ದುಃಖಿತವಾಗಿರೋ ಹಾಗೆ ಗೋಚರವಾಗಿದೆ. ಆಯಾಸಗೊಂಡ ಹಾಗೆ ಕಾಣಿಸ್ತಾ ಇದೆ ಇಡೀ ಪ್ಯಾರಿಸ್. ಹೆಂಡತಿಗೆ ಹೇಳಿದ್ನಂತೆ, ಏನಿದು ಪ್ಯಾರಿಸ್ ಯಾಕೋ ಅಳ್ತಾ ಇದೆ, ಪ್ಯಾರಿಸ್ ಯಾಕೋ ದುಃಖದಲ್ಲಿದೆ, ಪ್ಯಾರಿಸ್ ಯಾಕೋ ಬಹಳ ಒತ್ತಡದಲ್ಲಿರೋ ಹಾಗೆ ಕಾಣಿಸುತ್ತೆ, ಸಂತೋಷವಾಗಿಲ್ಲ. ಹೆಂಡತಿ ಹೇಳಿದ್ದು, ಕ್ಷಮಿಸಿ, ಪ್ಯಾರಿಸ್ ಹಾಗೆ ಇದೆ. ಪ್ಯಾರಿಸ್ನಲ್ಲಿ ಯಾವ ವ್ಯತ್ಯಾಸವೂ ಕೂಡ ಆಗಿಲ್ಲ. ನಾವು ವೃದ್ಧರಾಗಿದ್ದೇವೆ. 30 ವರ್ಷಗಳ ಹಿಂದೆ ನಾವಿಲ್ಲಿ ಹನಿಮೂನ್ ಮಾಡ್ಲಿಕ್ಕೆ ಬಂದಿದ್ದೆವು. ಇದೇ ಪ್ಯಾರಿಸ್ ನಗನಗುತ್ತಾ ಇರೋ ಹಾಗೆ. ಎಲ್ಲವೂ ಕೂಡ ಸುಖಕರವಾಗಿತ್ತು, ಎಲ್ಲವೂ ಕೂಡ ಸಂತೋಷಕರವಾಗಿತ್ತು. ನೆಮ್ಮದಿಯಿಂದ ಎಲ್ಲರೂ ಕೂಡ ಕುಣಿತಾ ಇದ್ರು. ಈಗ ಈಗ ನಾವು ಜೀವನದಲ್ಲಿ ಸಾಕಾಗಿದೆ, ಸುಸ್ತಾಗಿದ್ದೀವಿ ನಾವು. ನಮ್ಮ ಇಂದ್ರಿಯಗಳಲ್ಲಿ ಇವತ್ತು ಶಕ್ತಿ ಇಲ್ಲ. ಅದರಿಂದ ಪ್ಯಾರಿಸ್ ಅಳ್ತಾ ಇರೋ ಹಾಗೆ ನಮಗೆ ಕಾಣಿಸ್ತಾ ಇದೆ. ಪ್ಯಾರಿಸ್ ಹಾಗೆ ಇದೆ, ಅಲ್ಲಿ ಯಾವುದೇ ರೀತಿಯ ನಿಜ. ವ್ಯಕ್ತಿ ಬದಲಾಗುತ್ತಾನೆ, ಹೊರಗಡೆ ಜಗತ್ತು ಅದು ಹಾಗೆ ಇದೆ. ಸಂಸಾರ ಅದೇ ಇದೆ, ಅಲ್ಲಿ ಯಾವ ವ್ಯತ್ಯಾಸವೂ ಕೂಡ ಇಲ್ಲ. ನನ್ನ ದೃಷ್ಟಿಕೋನದಿಂದ ಜಗತ್ತು ಬದಲಾಗುತ್ತದೆ, ನನ್ನ ದೃಷ್ಟಿಕೋನದಿಂದ ಸಂಸಾರ ಅನ್ನೋದು ಬದಲಾಗ್ತದೆ. ಯಾಕಂದ್ರೆ ಸಂಸಾರ ನಮ್ಮನ್ನ ಆಧರಿಸಿದೆ, ನನ್ನ ದೃಷ್ಟಿಕೋನವನ್ನು ಆಧರಿಸಿದೆ. ಗಮನಿಸಿ, ನಾವೇನು ತಿಳ್ಕೊಳ್ತೀವಿ, ಜಗತ್ತು ನಮ್ಮನ್ನು ಬಂಧಿಸಿದೆ, ಜನರು ನಮ್ಮನ್ನು ಬಂಧಿಸಿದ್ದಾರೆ, ಐಶ್ವರ್ಯ ಸಂಪತ್ತು ಅನ್ನೋದನ್ನು ನಮ್ಮ ಬಂಧಿಸಿದೆ. ಈ ಜಗತ್ತು, ಈ ಸಂಸಾರ ನಮ್ಮನ್ನು ದುಃಖಿಯನ್ನಾಗಿ ಮಾಡಿದೆ ಅಂತ ಹೇಳಿ ವಿಚಾರ ಮಾಡ್ತೀವಿ. ಈ ಜಗತ್ತು ಅನ್ನೋದು ಬಹಳ ದೊಡ್ಡದಾಗಿದೆ, ಬಹಳ ವಿಶಾಲವಾಗಿದೆ. ಇದನ್ನು ದಾಟೋದು ಹೇಗೆ? ಇದೊಂದು ಭವಸಾಗರ, ಇದನ್ನು ಹೇಗೆ ನಾನು ದಾಟೋದು? ಅದಕ್ಕೆ ಶಾಸ್ತ್ರ ಹೇಳುತ್ತೆ, ನಮಗೆ ತಿಳಿದವರು ಬಲ್ಲವರು ಹೇಳ್ತಾರೆ, ಆ ರೀತಿ ವಿಚಾರವನ್ನು ಮಾಡಬೇಡ. ಸಂಸಾರ ನಿನಗೆ ದೊಡ್ಡದಾಗಿ ಕಾಣ್ತಾ ಇದೆ ನಿನ್ನಿಂದಾಗಿ, ಸಂಸಾರ ಚಿಕ್ಕದಾಗುತ್ತೆ ನಿನ್ನಿಂದಾಗಿ. ಈ ಭವಸಾಗರ ಅನ್ಸೋದು ಬಹಳ ವಿಶಾಲವಾಗಿದೆ, ಯಾಕೆಂದ್ರೆ ನಾವು ಮಲಗಿರೋದ್ರಿಂದ. ಎಲ್ಲಿ ತನಕ ನಾವು ಮಲಗಿರ್ತೀವಿ ಅಲ್ಲಿ ತನಕ ಈ ಸಾಗರವನ್ನು ದಾಟೋದು ಬಹಳ ಕಷ್ಟ. ಯಾವಾಗ ವ್ಯಕ್ತಿ ಎದ್ದ, ನನ್ನ ಅಂತಃಕರಣದ ಒಳಗಡೆ ಇರ್ತಕ್ಕಂತಹ ತೃಷ್ಣ, ನನ್ನ ಅಂತಃಕರಣದ ಒಳಗಡೆ ಇರ್ತಕ್ಕಂತಹ ಕಾಮನೆಗಳು ನಮ್ಮನ್ನು ಈ ಸಂಸಾರದಲ್ಲಿ ಮುಳುಗಿಸ್ತವೆ. ನನ್ನ ಅಂತಃಕರಣದ ಒಳಗಡೆ ಇರ್ತಕ್ಕಂತಹ ಬಯಕೆಗಳ ಈ ಬಿರುಗಾಳಿ ನಮ್ಮನ್ನು ಈ ಸಂಸಾರದಲ್ಲಿ ಮುಳುಗಿಸ್ತದೆ ಹೊರತು ಯಾವ ಸಂಸಾರವೋ ಯಾವ ವಿಷಯ ವಸ್ತುಗಳು ನಮ್ಮನ್ನು ಮುಳುಗಿಸೋದಿಲ್ಲ. ಒಮ್ಮೆ ವ್ಯಕ್ತಿಯ ಅಂತಃಕರಣದಿಂದ ತೃಷ್ಣೆ ಇಲ್ಲವಾಯಿತು, ಒಮ್ಮೆ ಈ ಅಂತಃಕರಣದಿಂದ ಕಾಮನೆಗಳು, ಕಾಮ ಅನ್ನೋದು ಇಲ್ಲವಾಯಿತು, ಸಂಸಾರ ಒಣ ಹೋಗ್ಬಿಡುತ್ತೆ, ಸಂಸಾರ ಮುದಡಿಕೊಳ್ಳುತ್ತೆ. ಗಮನಿಸಿ ನೀವು, ಕೆಲವು ನದಿಗಳಿವೆ, ಮಳೆಗಾಲ ಬಂತು ತುಂಬಿ ಹರಿತವೆ, ಬೇಸಿಗೆ ಬಂತು ಬತ್ತಿ ಹೋಗ್ತವೆ. ತುಂಬಿ ಹರಿಯುವಾಗ ನದಿ ದಾಟೋದು ಕಷ್ಟ, ಯಾಕಂದ್ರೆ ಮುಳುಗಿ ಹೋಗ್ತಾನೆ. ಒಮ್ಮೆ ಬೇಸಿಗೆ ಬಂತು, ಅದರಲ್ಲಿ ನಡ್ಕೊಂಡು ಹೋಗ್ತಾರೆ, ಅದರಲ್ಲಿ ಕ್ರಿಕೆಟ್ ಆಡ್ತಾರೆ, ಅದರಲ್ಲಿ ಆಟಗಳನ್ನು ಆಡ್ತಾರೆ. ಆದ್ರಿಂದ ಈ ಸಂಸಾರ ಅನ್ನೋದು ನನ್ನ ಕಾಮನೆಯನ್ನ ಆಧರಿಸಿದೆ, ನನ್ನ ಬಯಕೆಯನ್ನು ಆಧರಿಸಿದೆ. ಈ ಸಂಸಾರ ಅನ್ನೋದನ್ನು ಏನು ನಾವು ನೋಡ್ತಾ ಇದ್ದೀವಿ, ಇದು ನಮ್ಮದೇ ಒಂದು ಪ್ರಕ್ಷೇಪಣ.
ಅದರಿಂದ ಈ ಸಂಸಾರವನ್ನು, ಈ ಜಗತ್ತನ್ನು, ಜನರನ್ನು ಅಥವಾ ಜೀವನವನ್ನು, ಹೊರಗಡೆಯ ವಿಷಯ ವಸ್ತುಗಳನ್ನು ಬೈಯೋದು ತಪ್ಪಾಗುತ್ತೆ. ರಾತ್ರಿ ಅಂದ ಕೂಡಲೇ ಅಲ್ಲಿ ಏನು ಜಾಸ್ತಿ ಆಗುವುದಿಲ್ಲ, ಅಲ್ಲಿ ಸಮಯ ಅನ್ನೋಂಥದ್ದು ಹೆಚ್ಚಾಗುವುದಿಲ್ಲ. ನಮಗೆ ಹೆಚ್ಚಾಗಿ ಕಾಣಿಸ್ತಾ ಇದೆ, ಯಾಕೆಂದರೆ ನಾವು ಮಲಗಿದ್ದೇವೆ, ನಾವು ಜಾಗೃತರಾಗಿಲ್ಲ. ಯಾವ ವ್ಯಕ್ತಿ ಬಹಳಷ್ಟು ಆಯಾಸಗೊಂಡಿದ್ದಾನೆ ಅವನಿಗೆ ರಾತ್ರಿ ಬಹಳ ದೊಡ್ಡದಾಗಿ ಕಾಣಿಸ್ತದೆ. ಯಾವಾಗ ವ್ಯಕ್ತಿ ನಿರಾಶೆಯಿಂದ ಕೂಡ್ತಾನೆ, ಯಾವಾಗ ವ್ಯಕ್ತಿ ದುಃಖಿತನಾಗಿರ್ತಾನೆ, ಯಾವಾಗ ವ್ಯಕ್ತಿ ಅಳ್ತಾ ಇರ್ತಾನೆ, ಅವನಿಗೆ ಜೀವನ ಬಹಳ ವಿಶಾಲವಾಗುತ್ತೆ. ಏನಿದು ಮುಗಿಯೋದೇ ಇಲ್ವೇನೋ ಅನ್ನೋಂಥ ಭಾವನೆ, ಭ್ರಾಂತಿ ಅಂತಃಕರಣದ ಒಳಗಡೆ ಉಂಟು. ಗಮನಿಸಿ, ಧರ್ಮ ಅಂತಕ್ಕಂಥ ಶಬ್ದದ ಅರ್ಥ ಬಹಳ ವಿಶಾಲವಾಗಿದೆ. ನಾವು ಅದನ್ನು ಹಿಂದೂ, ಮುಸಲ್ಮಾನ, ಕ್ರಿಶ್ಚಿಯನ್, ಬೌದ್ಧ, ಜೈನ ಏನೋ ಅರ್ಥವನ್ನು ಉಪಯೋಗಿಸ್ತೀವಿ. ನಿಜವಾಗ್ಲೂ ಕೂಡ ಧರ್ಮ ಅಂತಕ್ಕಂಥ ಶಬ್ದದ ಅರ್ಥವನ್ನು ಅನೇಕ ಸಂತರುಗಳು, ಅನೇಕ ಋಷಿಮುನಿಗಳು ಯಾವ ಅರ್ಥದಲ್ಲಿ ಉಪಯೋಗಿಸಿದ್ದಾರೆ ಅಂತಂದರೆ, ಯಾವುದು ಶಾಶ್ವತವಾಗಿರ್ತಕ್ಕಂಥ ತತ್ವವಿದೆಯೋ, ಯಾವುದು ಬದಲಾಗೋದಿಲ್ವೋ, ಯಾವುದು ಯಾವಾಗಲೂ ಒಂದೇ ರೀತಿಯಲ್ಲಿರುತ್ತೋ, ಯಾವುದು ಸನಾತನ ನಿಯಮ ಅನ್ನೋದು ಕೂಡ್ಕೊಂಡಿದೆಯೋ ಅದನ್ನು ಧರ್ಮ ಅಂತ ಕರೀತಾರೆ. ಅದಕ್ಕೂ ನಾವು ಏನು ವ್ಯವಹಾರದ ಜಗತ್ತಿನಲ್ಲಿ ಉಪಯೋಗಿಸ್ತೀವಿ, ಧರ್ಮ ಸಂಬಂಧವಿಲ್ಲ. ಇಂತಹ ಧರ್ಮಕ್ಕೆ ಶರಣಾಗು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಏನು ಭಗವಂತ ತನ್ನ ಭಗವದ್ಗೀತೆಯಲ್ಲಿ ಉಪದೇಶವನ್ನು ಕೊಡ್ತಾ ಇದ್ದಾನೆ, ಅದು ಯಾವ ಧರ್ಮ? ಹಿಂದೂ ಧರ್ಮ ಅಲ್ಲ ಅದು, ಅಥವಾ ಇನ್ಯಾವುದೋ ಒಂದು ವ್ಯಕ್ತಿತ್ವದ ಧರ್ಮ ಅಲ್ಲ, ಮತ್ತೆ ಶಾಶ್ವತವಾಗಿರ್ತಕ್ಕಂಥ. ನಾವು ಪ್ರತಿಯೊಬ್ಬರೂ ಕೂಡ ನಮ್ಮ ಜೀವನದ ಶಾಶ್ವತವಾಗಿರ್ತಕ್ಕಂತಹ ನಿಯಮ ಅನ್ನುವಂಥದ್ದು ಯಾವುದಿದೆ ಅದನ್ನು ಕಂಡುಹಿಡ್ಕೊಳ್ಬೇಕಾಗಿದೆ. ಆ ಶಾಶ್ವತವಾಗಿರ್ತಕ್ಕಂಥ ನಿಯಮದ ವಿರುದ್ಧ ದಿಕ್ಕಿಗೆ ನಾವು ಹೋಗ್ತೀವೋ ನಾವು ದುಃಖಿತರಾಗ್ತೀವಿ. ಅದಕ್ಕೆ ಸರಿಯಾದ ರೀತಿಯ ದಾರಿಯಲ್ಲಿ ನಾವು ಹೋಗ್ತೀವೋ ಹಾಗಾದರೆ ನಾವು ಸುಖಿಗಳಾಗ್ತೀವಿ. ಮತ್ತೆ 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 ತಪ್ಪುಗಳನ್ನು ನಾವು ಮಾಡ್ತಾ ಇದ್ರೆ ಜೀವನದಲ್ಲಿ ಜಾರ್ತೀವಿ, ಅಳ್ತೀವಿ, ದುಃಖಿಸ್ತಾ ಇರ್ತೀವಿ. ಅಸ್ತಿತ್ವದ ಒಂದು ನಿಯಮವಿದೆ, ಆ ನಿಯಮಕ್ಕನುಗುಣವಾಗಿ ನಾವು ಜೀವನವನ್ನು ಮಾಡಬೇಕಾಗುತ್ತೆ. ಯಾವತ್ತು ಆ ನಿಯಮದ ವಿರುದ್ಧವಾದಂತಹ ದಿಕ್ಕಿನಲ್ಲಿ ಹೋಗ್ತೀವೋ ಕಷ್ಟಗಳು ಉದ್ಭವ ಆಗ್ತವೆ. ಭೂಮಿಯಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇದೆ, ಗುರುತ್ವಾಕರ್ಷಣ ಶಕ್ತಿ ಕೆಳಗಡೆ ಇಳಿತಾ ಇರುತ್ತೆ. ಯಾವನೋ ವ್ಯಕ್ತಿ ಹೆಂಡವನ್ನು ಕುಡಿದು ಆಚೆ ಈಚೆ ಓಲಾಡ್ಕೊಂಡು ಹೋಗ್ತಾ ಇರ್ತಾನೆ, ದೂರ ಆಡ್ಕೊಂಡು ಬೀಳ್ತಾನೆ. ಓ, ಭಗವಂತ ಅವನಿಗೆ ಶಿಕ್ಷೆ ಕೊಟ್ಟ ಅಲ್ಲ, ಭಗವಂತನಿಗೆ ಮಾಡ್ಲಿಕ್ಕೆ ಬೇರೆ ಬೇಕಾದಷ್ಟು ಕೆಲಸ ಇದೆ. ಯಾರು ಏನು ಮಾಡಿದ್ದಾರೆ ಅದನ್ನ ಎಲ್ಲ ಕೌಂಟ್ ಇಟ್ಕೊಂಡು, ಲೆಕ್ಕಾಚಾರ ಇಟ್ಕೊಂಡು ಅವನಿಗೆ ಶಿಕ್ಷೆಯನ್ನು ಕೊಡುವಂಥದ್ದೇ ಅವನ ಕೆಲಸವಾಗಿಲ್ಲ.
ಯಾವ ವ್ಯಕ್ತಿ ಕುಡಿದು ಬಿದ್ದಿದಾನೋ, ಕೈಕಾಲು ಮುರ್ಕೊಂಡಿದ್ದಾನೋ ಅದನ್ನು ಭಗವಂತ ಕೊಡೋದಲ್ಲ, ಅವನ ಕುಡಿತವೇ ಅವನಿಗೆ ಶಿಕ್ಷೆಯನ್ನು ಕೊಟ್ಟಿದೆ. ಗುರುತ್ವಾಕರ್ಷಣ ಶಕ್ತಿ ಭೂಮಿಯ ಮೇಲಿದೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ವ್ಯವಹಾರ ಮಾಡೋದನ್ನು ನಾವು ಕಲಿಬೇಕು. ಅದಕ್ಕೆ ಸರಿಯಾದ ರೀತಿಯಲ್ಲಿ ನಡೆಯೋದನ್ನು ನಾವು ಕಲಿಬೇಕು. ಇಲ್ಲ ಕೈಕಾಲು ಮುರ್ಕೊಳ್ತೀವಿ ನಾವು. ಜೀವನದ ಯಾವ ನಿಯಮ ಅನ್ನೋದು ಶಾಶ್ವತವಾಗಿದೆ, ಯಾವ ನಿಯಮ ಅತ್ಯಂತ ಗಹನವಾಗಿದೆ. ನಮ್ಮ ಅಂತಃಕರಣದ ಒಳಗಡೆಗೆ ಯಾವ ಒಂದು ಚೈತನ್ಯವಾಗಿದೆ, ಯಾವುದು ಅದಕ್ಕೆ ಸಾಪೇಕ್ಷವಾಗಿದೆ. ಈ ಜಗತ್ತಿನಲ್ಲಿ ಏನೇನು ಗೋಚರವಾಗ್ತಾ ಇದೆ ಆ ಚೈತನ್ಯ ತತ್ವವನ್ನು ಆಧರಿಸಿಕೊಂಡಿರೋದು. ಈ ಜಗತ್ತಿನಲ್ಲಿ ಏನೇನು ಗೋಚರವಾಗ್ತಾ ಇದೆ ಎಲ್ಲವೂ ಕೂಡ ನಾವು ನೋಡ್ತಕ್ಕಂಥ ದೃಷ್ಟಿಕೋನದ ಒಂದು ವೈಭವ, ವಿಭೂತಿ. ಈ ನಿಯಮ ಅನ್ನೋಂಥದ್ದೇನಿದೆ ಅತ್ಯಂತ ಗಹನವಾಗಿದೆ. ಈ ನಿಯಮ ಅನ್ನೋಂಥದ್ದು ಅತ್ಯಂತ ಸೂಕ್ಷ್ಮವಾಗಿದೆ, ರಹಸ್ಯವಾಗಿದೆ. ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಯಾವುದೋ ಈ ಕೋಕೋ ಕೋಲಾನೋ ಪೆಪ್ಸಿಯೋ ಮುಚ್ಚಳ ಬಿದ್ದಿರುತ್ತೆ, ಗೊತ್ತಾಗಲ್ಲ. ಸೂರ್ಯೋದಯವಾಗಿದೆ, ಸೂರ್ಯನ ಕಿರಣಗಳು ಅದ್ರ ಮೇಲೆ ಬೀಳುತ್ತೆ. ನಾವು ನೋಡ್ತೀವಿ, ನಮಗನ್ಸುತ್ತೆ ಬೆಳ್ಳಿಯ ನಾಣ್ಯ ಕಂಡು. ನನ್ನ ಅಂತಃಕರಣದ ಒಳಗಡೆಯ ವಾಸನೆಯಿಂದಾಗಿ, ನನ್ನ ಅಂತಃಕರಣದ ಒಳಗಡೆಯ ತೃಷ್ಣೆಯ ಬಯಕೆಗಳಿಂದಾಗಿ ನಾವು ಓಡಿ ಹೋಗ್ತೀವಿ. ಬೆಳ್ಳಿ ಅನ್ಕೊಂಡು ಹೋಗಿದ್ದೆವು, ಬಂಗಾರ ಅನ್ಕೊಂಡು ಹೋಗಿದ್ದೆವು, ಏನೋ ಒಂದು ಆಭರಣ ಅನ್ಕೊಂಡು ಹೋಗಿದ್ದೆವು. ಅಲ್ಲಿ ಹೋಗಿ ನೋಡಿದ ಕೂಡಲೇ ಬಹಳ ನಿರಾಶೆ ಆಗಿದೆ, ಬಹಳ ದುಃಖವಾಗಿದೆ, ಬಹಳ ಬೇಸರ. ಸೂರ್ಯನನ್ನು ಬೈಯೋದು ಅಥವಾ ಆ ವಸ್ತುವನ್ನು ಬೈಯೋದು ನಾನು ಯಾಕೆ ಓಡಿದೆ? ನನ್ನ ಅಂತಃಕರಣದ ಒಳಗಡೆ ಇರ್ತಕ್ಕಂತಹ ಬಯಕೆಯಿಂದಾಗಿ, ಕಾಮದಿಂದಾಗಿ ಎಷ್ಟು ಖುಷಿಯಿಂದ ಅದನ್ನು ತೆಗೆದುಕೊಂಡಿರ್ತೀವಿ. ಒಮ್ಮೆ ಇದು ಗೊತ್ತಾಯಿತು, ಇದು ಬೆಳ್ಳಿಯ ನಾಣ್ಯ ಅಲ್ಲ, ಇದು ಬಂಗಾರದ ಒಂದು ಯಾವುದೇ ಆಭರಣವಲ್ಲ ಅಂತ ಒಮ್ಮೆ ಗೊತ್ತಾಯಿತು, ಎತ್ತಿ ಬೀಸಾಡ್ತೀವಿ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಆ ಕೋಕೋ ಕೋಲಾ ಬಾಟಲಿಯ ಆ ಮುಚ್ಚಳ ನಮಗೆ ಸುಖವನ್ನು ಕೊಟ್ಟಿಲ್ಲ, ಅದು ದುಃಖವನ್ನು ಕೂಡ ಕೊಡೋದಿಲ್ಲ. ಯಾಕಂದ್ರೆ ಅದಕ್ಕೆ ದುಃಖವನ್ನು ಕೊಡುವ ಶಕ್ತಿ, ಸಾಮರ್ಥ್ಯವೂ ಕೂಡ ಇಲ್ಲ. ಯಾವಾಗ ವ್ಯಕ್ತಿಯ ಅಂತಃಕರಣ ವಾಸನೆಗಳಿಂದ ಕೂಡಿದೆ, ಯಾವಾಗ ವ್ಯಕ್ತಿಯ ಅಂತಃಕರಣ ಕಾಮನಗಳೇ ತುಂಬಿ ತುಳುಕಾಡುತ್ತಾ ಇದೆ, ಅಂತ ವ್ಯಕ್ತಿಗೆ ದುಃಖ ಸಹಜ, ಏನು ವಿಶೇಷ ಏನಲ್ಲ. ಭರ್ತೃಹರಿ ಅಂತಕ್ಕಂಥ ಬಹಳ ಒಬ್ಬ ದೊಡ್ಡ ರಾಜನಿದ್ದ. ಇಡೀ ಜಗತ್ತಿನ ಎಲ್ಲಾ ಸುಖಗಳನ್ನು ಅವನು ಅನುಭವಿಸಿದ. ಉಪನಿಷತ್ನಲ್ಲಿ ಏನೇನು ಹೇಳಲ್ಪಟ್ಟಿದೆ ಅದೇ ರೀತಿಯಲ್ಲೇ ಜೀವನವನ್ನು ಮಾಡಿದ. ತೇನ ತ್ಯಕ್ತೇನ ಭುಂಜೀಥಾಹ. ಜಗತ್ತಿನ ಒಂದೊಂದು ಹನಿಯನ್ನು ಬಿಟ್ಟಿಲ್ಲ ಅವನು. ಎಲ್ಲ ಭೋಗಗಳನ್ನು ಭೋಗಿಸಿ ಆದ ಮೇಲೆ ಅವನು ಬರೆದ ಶೃಂಗಾರ ಶತಕ.
ಏನು ಶೃಂಗಾರ ಅಂದರೆ ಅದು ಹೇಗಿರಬೇಕು? ಎಂತೆಂಥ ಬಲ್ಲವರೇ ನಾಚು ಹಾಗೆ ಬರೆದಿಯಾನೆ. ಅನಂತರ ಅವನಿಗೆ ಗೊತ್ತಾಯಿತು, ಇಲ್ಲ ಇದು ವ್ಯರ್ಥ, ಇದು ಪ್ರಯೋಜನವಿಲ್ಲ, ಇದಕ್ಕೆ ಅರ್ಥವಿಲ್ಲ, ಇದು ಬಹಳ ಹೊತ್ತು ಇರುವಂಥದ್ದಲ್ಲ. ಇದು ಎಲ್ಲವನ್ನ ಬಿಟ್ಟು ಕಾಡಿಗೆ ಹೋದ, ವೈರಾಗ್ಯವನ್ನು ಹೊಂದಿದ, ವೈರಾಗ್ಯ ಶತಕವನ್ನು ಅದೇ ಬರ್ತ. ಧ್ಯಾನಾಸಕ್ತನಾಗಿ ಕುಳಿತುಕೊಂಡಿದ್ದಂತೆ ಏನೋ ಶಬ್ದ ಬಂತು. ಶಬ್ದ ಬಂದ ಕೂಡಲೇ ಕಣ್ಣನ್ನು ತೆಗೆದ ಸೂರ್ಯನ ಕಿರಣ ಬಿದ್ದಿತ್ತು. ಅಲ್ಲೊಂದು ವಜ್ರ ಬಿದ್ದಿತ್ತು. ಅಂತ ವಜ್ರಗಳನ್ನು ಎಷ್ಟು ನೋಡಿದ್ನೋ ಅವನು ಗೊತ್ತಿಲ್ಲ. ಅಂತಃಕರಣದ ಒಳಗಡೆಗೆ ಆಸೆ ಜಾಗೃತವಾಯಿತು. ಹೇ, ನನಗೆ ಬೇಕು ಅಂತ ಹೇಳಿ ಓಡ್ದ. ಇನ್ನೇನು ಹೇಳಬೇಕು? ಅಂತಃಕರಣದ ಒಳಗಡೆ ಜಾಗೃತವಾಯಿತು. ಏನು? ವೈರಾಗ್ಯ. ಎಲ್ಲವನ್ನು ಬಿಟ್ಟು ಬಂದಿದೆಯಾ? ಇಂಥ ಎಂತೆಂಥ ವಜ್ರ ವೈಢೂರ್ಯಗಳು ನಿನ್ನ ಹತ್ರ ಇತ್ತು, ಅದನ್ನೆಲ್ಲ ಬಿಟ್ಟು ಬಂದಿದೆ. ಇದು ಯಾವುದೋ ಬೇಡವಾಗಿರ್ತಕ್ಕಂಥ ಇದೊಂದು ಕಲ್ಲಿನ ತುಂಡಿಗೆ ಓಡೋಗ್ತಾ ಇದೆ. ಹಾಗೆ ವಾಪಸ್ ಇದನ್ನು ಯಾರೂ ಹೇಳಲಿಲ್ಲ, ಯಾರಿಂದನೋ ಕೇಳಲಿಲ್ಲ. ಇದು ಅಂತಃಕರಣದ ಒಳಗಡೆಗೆ ನಡೆದಂಥ ಒಂದು ಘಟನೆ. ಅಂತಃಕರಣದ ಒಳಗಡೆಗೆ ಕಾಮನೆಯ ಉದಯವಾಯಿತು. ಅಂತಃಕರಣದ ಒಳಗಡೆಗೆ ಕಾಮನೆ ಅನ್ನಿಸೋದು ಭಸ್ಮ. ಅಂತಃಕರಣದ ಒಳಗಡೆಗೆ ಸಂಸಾರದ ನಿರ್ಮಾಣವಾಯಿತು. ಅಂತಃಕರಣದ ಒಳಗಡೆಗೆ ಸಂಸಾರ ಅನ್ನಿಸೋದು ನಾಶವಾಯಿತು, ಇಲ್ಲವಾಯಿತು. ಯಾವ ರಾಕ್ಷಸ ಆ ಐಶ್ವರ್ಯ ಸಂಪತ್ತಿನ ಹಿಂದೆ ಓಡ್ತಾ ಇದ್ದ, ಅವನ ತಲೆಯನ್ನು ಕತ್ತರಿಸಿದ್ದ ವೈರಾಗ್ಯದ ಖಡ್ಗದಿಂದ. ಗಮನಿಸಿ ನೀವು, ಒಬ್ಬ ವ್ಯಕ್ತಿಯ ಅಂತಃಕರಣದಲ್ಲಿ ಕಾಮನೆಗಳ ಉದಯವಾಯಿತು, ಸಂಸಾರದ ಉದಯವಾಯಿತು. ವ್ಯಕ್ತಿ ಜಾಗೃತನಾಗಿದ್ದರೆ, ವ್ಯಕ್ತಿಯ ದೃಷ್ಟಿಕೋನ ಸರಿಯಾಗಿದ್ದರೆ ಅವನ ಅಂತಃಕರಣದಲ್ಲಿ ವೈರಾಗ್ಯದ ಉದಯವಾಗಿ ಇಲ್ಲ, ಮೃತ್ಯುವಾಗುತ್ತೆ, ಸತ್ತು ಹೋಗ್ತಾನೆ, ಸರ್ವನಾಶವಾಗ್ತಾನೆ. ಅದರಿಂದ ಕಣ್ಣು ತೆಗೆದಾಗ ಏನೇನೋ ಚಿತ್ರ ವಿಚಿತ್ರವಾಗಿರ್ತಕ್ಕಂತಹ ಸಂಸಾರ ಕಾಣಿಸ್ತಾ ಇತ್ತು. ಹಾಗೆ ಕಣ್ಣು ಮುಚ್ಚಿದ ಭರ್ತೃಹರಿ, ಅವನ ಸಂಸಾರ ಏನಿದೆ ಎಲ್ಲವೂ ಕೂಡ ನಾಶವಾಯಿತು. ಅವನಿಗೆ ಗೊತ್ತಾಯಿತು, ಇಲ್ಲ, ಈ ಸಂಸಾರ ಅನ್ನೋದು ಏನಿದೆ ಇದು ನಮ್ಮದೇ ಮನಸ್ಸಿನ ಒಂದು ಕಲ್ಪನೆ, ನಮ್ಮದೇ ಮನಸ್ಸಿನ ಒಂದು ಲೀಲೆ, ವೈಭವ. ಈ ಸಂಸಾರವನ್ನ ದಾಟ್ಲಿಕ್ಕೆ ನಾವು ಯಾವುದೋ ಒಂದು ನಾವಿಯನ್ನ, ಯಾವುದೋ ಒಂದು ಹಡಗನ್ನ, ಯಾವುದೋ ಒಂದು ತೆಪ್ಪವನ್ನು ಹುಡುಕುವಂಥ ಅವಶ್ಯಕತೆ ಇಲ್ಲ. ಆಂತರಿಕವಾಗಿ ವ್ಯಕ್ತಿ ಜಾಗೃತನಾದ್ರೆ ಸಾಕು, ಉಳಿದದ್ದು ತನ್ನಿಂದ ತಾನೇ ಘಟಿಸ. ಯಾವಾಗ ನನ್ನನ್ನು ನಾನು ಅರಿತೇನೋ, ಯಾವಾಗ ನನ್ನನ್ನು ನಾನು ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾನು ಮಾಡ್ತೇನೋ, ಸಹಜವಾಗಿ ಹೊರಗಡೆ ಜಗತ್ತು ಸಂಸಾರ ಚಿಕ್ಕದಾಗ್ತಾ ಬರ್ತದೆ. ಯಾವ ವ್ಯಕ್ತಿ ತನ್ನನ್ನು ತಾನು ಅರಿತ ಸಂಸಾರದ ಪ್ರತಿ ವಿಮುಖನಾಗಿಬಿಡ್ತಾನೆ, ಯಾವ ವ್ಯಕ್ತಿ ಸಂಸಾರದ ಪ್ರತಿ ದೃಷ್ಟಿಕೋನವನ್ನು ಹರಿಸಿದಾನೆ, ತನ್ನಷ್ಟಕ್ಕೆ ತಾನೇ ಚಿಕ್ಕವನಾಗ್ತಾನೆ.
ಎಲ್ಲಿ ತನಕ ನಾವು ಹೊರಗಡೆಯ ವಸ್ತು ವಿಷಯಗಳ ಕಡೆಗೆ ಹೋಗ್ತಾ ಇರ್ತೀವಿ, ಎಲ್ಲಿ ತನಕ ಅವುಗಳನ್ನೇ ಆಧಾರವಾಗಿಟ್ಕೊಂಡಿರ್ತೀವಿ, ಎಲ್ಲಿ ತನಕ ಅವುಗಳಿಂದಲೇ ಸುಖವನ್ನು ನಾನು ಪಡೆದೇ ಪಡಿತೀನಿ ಅಂತಕ್ಕಂಥ ಭಾವದಲ್ಲಿರ್ತೀವಿ, ಅಲ್ಲಿ ತನಕ ಚಂಚಲತೆ, ದುಃಖ, ಒತ್ತಡ, ಮೃತ್ಯುವಿನ ಸ್ಮರಣೆಯೇ ಅಂತಃಕರಣದ ಒಳಗಡೆ ಒಂದು ಏರುಪೇರಿನ ಬಿರುಗಾಳಿಯನ್ನೇ ಎಬ್ಬಿಸ್ತದೆ. ಅದರಿಂದ ಈ ಜಗತ್ತಿನಲ್ಲಿ ಏನೇನು ಕಥೆಗಳಿವೆ, ಏನೇನು ಚರಿತ್ರೆ ಅನ್ನುವಂಥದ್ದು ಇದೆ, ಅದು ಯಾವುದು ಚರಿತ್ರೆ ಅಲ್ಲ, ಅದು ನಮ್ಮದೇ ಮನಸ್ಸಿನ ಚರಿತ್ರೆ, ನಮ್ಮದೇ ಮನಸ್ಸಿನ ಒಂದು ವಿಸ್ತಾರ, ನಮ್ಮದೇ ಮನಸ್ಸಿನ ಒಂದು ನಮ್ಮದೇ ಕಥೆಗಳು, ನಮ್ಮದೇ ವ್ಯಥೆಗಳು. ಇಷ್ಟು ಓಡ್ತಾ ಇದ್ದೀವಿ ಈ ಜಗತ್ತಿನಲ್ಲಿ, ಇಷ್ಟು ಹಿಡಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತೀವಿ, ಏನು ಮಾಡೋದು? ಇನ್ನೊಂದು ಸ್ವಲ್ಪ ಸಮಯ ಇದ್ದಿದ್ದರೆ ನಂಗೆ ಅದು ಸಿಕ್ಬಿಡ್ತಿತ್ತೇನೋ, ಇನ್ನೊಂದು ಸ್ವಲ್ಪ ಹಣ ಇದ್ದಿದ್ರೆ ನಾನು ಅದನ್ನು ಪ್ರಾಪ್ತಿ ಮಾಡ್ಕೊಳ್ತಾ ಇದ್ದೇನೆ, ಇನ್ನೊಂದು ಸ್ವಲ್ಪ ಶಕ್ತಿ ಇದ್ದಿದ್ದರೆ ಸಿಕ್ಕಿಬಿಡ್ತಾ ಇತ್ತೇನೋ, ನಾನು ಪಡ್ಕೊಂಡು ಬಿಡ್ತಾ ಇದ್ದೆ. ಎಷ್ಟೆಷ್ಟೋ ಜನ್ಮಗಳಿಂದ ಈ ವಿಷಯಗಳ ಹಿಂದೆ ಓಡಿ 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 ಹೋದ್ರೂ ಕೂಡ ಇನ್ನೂ ನಮಗೆ ತಿಳುವಳಿಕೆ ಅನ್ನೋಂಥದ್ದು ಬರಲಿಲ್ಲ, ಸುಖ ಅನ್ನೋಂಥದ್ದು ಅಲ್ಲಿಲ್ಲ, ಸುಖ ಅನ್ನೋಂಥದ್ದು ಅಂತಃಕರಣದ ಯಾವಾಗ ವ್ಯಕ್ತಿ ಅಂತಃಕರಣದಲ್ಲಿ ಜಾಗೃತನಾದ ಆ ಕ್ಷಣಕ್ಕೆ ಅವನಿಗೆ ಪುನರ್ಜನ್ಮ, ಕ್ಷಣದಿಂದಲೇ ಅವನ ವ್ಯಕ್ತಿತ್ವದಲ್ಲಿ ಕ್ರಾಂತಿ ಅನ್ನೋದು ಘಟಿಸ್ಲಿಕ್ಕೆ ಶುರುವಾಗುತ್ತೆ. ಈ ಸಾಧನೆಯ ಈ ಜೀವನದಲ್ಲಿ ಬಹಳಷ್ಟು ಜಾಗರೂಕರಾಗಿರ್ಬೇಕು. ಈ ಸಾಧನೆಯ ಮಾರ್ಗದಲ್ಲಿ ಒಂದು ವೇಳೆ ನಮಗೆ ಯೋಗ್ಯರು ಸಿಗಲಿಲ್ಲ, ತಿಳಿದವರು ಸಿಗಲಿಲ್ಲ, ಪಂಡಿತರುಗಳು ಸಿಗಲಿಲ್ಲ, ಅಥವಾ ಒಬ್ಬ ಸಂತ ಮಹಾತ್ಮ ಅನ್ನೋಂಥದ್ದು ಸಿಗಲಿಲ್ಲ ಅಂತಂದರೆ ಸಿಕ್ಕವ್ರ ಜೊತೆಗೆ ಇರೋದಲ್ಲ, ಸಾಧ್ಯ ಆದಷ್ಟು ನಾವು ಒಬ್ಬರೇ ಇರೋದನ್ನ ಪ್ರಯತ್ನವನ್ನು, ನಮ್ಮ ಜೊತೆಗೆ ನಾವಿರೋದನ್ನು. ಯಾವ ವ್ಯಕ್ತಿ ಅಂತರ್ಮುಖತ್ವ ಅಥವಾ ಅಂತರ್ಮುಖಿ ಆಗ್ಲಿಕ್ಕೆ ಶುರು ಮಾಡ್ತಾನೋ ಅವನು ಹೊರಗಡೆಯ ವಸ್ತುಗಳ, ಹೊರಗಡೆಯ ವ್ಯಕ್ತಿಗಳ ಸಹವಾಸವನ್ನು ಬಿಟ್ಬಿಡಬೇಕಾಗುತ್ತೆ. ಎಷ್ಟು ಅವುಗಳ ಸಹವಾಸವನ್ನು ಬಿಡ್ತಾನೋ ಅಷ್ಟು ಅವನು ಆಂತರಿಕವಾಗಿ ಬೆಳೀಲಿಕ್ಕೆ ಶುರು. ಎಷ್ಟು ಹೊರಗಡೆ ಜಗತ್ತಿನ ಜೊತೆಗಿರ್ಲಿಕ್ಕೆ ಶುರು ಮಾಡ್ತೀವೋ ಅಲ್ಲಿ ದ್ವಂದ್ವ, ಅಲ್ಲಿ ಘರ್ಷಣೆ, ಅಲ್ಲಿ ರಾಗದ್ವೇಷಗಳು, ಅಲ್ಲಿ ಘರ್ಷಣೆಗಳು, ಅಲ್ಲೊಂದಿಷ್ಟು ಭಿನ್ನಾಭಿಪ್ರಾಯಗಳು, ಮೇಲೆ ಕೆಳಗೆ, ಶ್ರೇಷ್ಠ ಕನಿಷ್ಠ. ಇದನ್ನು ಮಾಡಿದ್ರೆ ಒಳ್ಳೇದು, ಇದನ್ನು ಮಾಡಿದ್ರೆ ಕೆಟ್ಟದು, ಯಾವುದು ಶ್ರೇಷ್ಠ, ಯಾವುದು ಕನಿಷ್ಠ? ಗಮನಿಸಿ, ನಮಗೆ ಎಷ್ಟೋ ಜನರಿಗೆ ಹೇಗಾಗುತ್ತೆ ಅಂತಂದ್ರೆ ಒಬ್ಬರ ಜೊತೆಗೆ ಇರಲೇಬೇಕು, ನಮಗೆ ಒಂದು ಸಂಘದ ಜೊತೆಗೆ ಇದ್ದ ಅಭ್ಯಾಸ. ನಮಗೆ ಒಂದು ವೇಳೆ ನೀವು ಸಂಘವನ್ನು ಮಾಡ್ತಿರೋ, ಹಾಗಾದರೆ ಸತ್ಸಂಗವನ್ನು ಮಾಡಿ. ಯಾವುದಾದ್ರೂ ಧರ್ಮದ ಜೊತೆಗೆ ನಾವು ಹೋಗಬೇಕು, ಹಾಗಾದರೆ ಶಾಶ್ವತ ಧರ್ಮದ ಜೊತೆಗೆ ಹೋಗಿ. ಪ್ರಯಾಣವನ್ನು ಮಾಡಲೇಬೇಕು, ಹಾಗಾದರೆ ಅಂತರ್ಮುಖದ ಕಡೆ ಪ್ರಯಾಣ. ಹೊರಗಡೆಯ ವ್ಯಕ್ತಿ, ಸಂಸಾರದ ಆಸಕ್ತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಜೊತೆಗೆ ಇದ್ದಷ್ಟು
ಏನಾಗುತ್ತೆ ನಮಗೆ? ಹೊರಗಡೆ ಹೋಗ್ತೀವಿ, ದುಃಖ ಅನ್ನೋದು ಹೆಚ್ಚಾಗ್ತದೆ, ಒತ್ತಡ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗ ವ್ಯಕ್ತಿ ಅಂತರ್ಮುಖದ ಕಡೆಗೆ ಪ್ರಯಾಣವನ್ನ ಶುರು ಮಾಡ್ತಾನೆ, ವ್ಯಕ್ತಿಯ ಅಂತಃಕರಣದ ಒಳಗಡೆ ಒಂದಿಷ್ಟು ಸಂದೇಹಗಳು ಉಂಟಾಗ್ತವೆ, ಒಂದಿಷ್ಟು ದುಗುಡ, ಇಡೀ ಜಗತ್ತು ಹೊರಗಡೆ ಇದೆ, ಇಡೀ ಜಗತ್ತಿನ ಜನರೆಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ. ಏನಪ್ಪ, ನಾನೊಬ್ಬ ಮಾತ್ರ ಒಳಗೆ ಬರ್ತಾ ಇದ್ದೀನಿ, ಸರಿ ಇದೆಯಾ, ಇದು ಸರಿಯಾದ ಮಾರ್ಗದಲ್ಲಿ ನಾನಿದೇನಾ, ಇದು ನನಗೆ ಉಪಕಾರವಾದೀತೆ, ಇದರಿಂದ ನಮಗೆ ಉಪಯುಕ್ತವಾದೀತೆ. 4 ಜನ ಹೋದ ಜಾಗದಲ್ಲಿ ಹೋಗು ನೀನು, ಇದ್ಯಾವುದೋ ಸರಿ ಇಲ್ಲ, ರಾಜಪಥದಲ್ಲಿ ಪ್ರಯಾಣವನ್ನು ಮಾಡು, ನನ್ನದು ಮನಸ್ಸು. ಜನ ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ಜನ ಯಾವ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ, ಆ ಕಡೆಗೆ ಹೋಗ್ಲಿಕ್ಕೆ ಇಷ್ಟವಾಗುತ್ತೆ. ಯಾಕಂದ್ರೆ ಜಗತ್ತಿನ ಜನರ ಸಂಸಾರಿಗಳ ತರ್ಕವೇ ಬೇರೆ. ಇಡೀ ಜಗತ್ತು ಒಂದು ದಾರಿಯ ಕಡೆಗೆ ಸಾಗ್ತಾ ಇದೆ, ಒಬ್ಬ ಸಾಧಕ ಅದರ ವಿರುದ್ಧವಾದಂಥ ದಾರಿಯ ಕಡೆಗೆ ಸಾಗ್ತಾ ಇದೆ. ಅದರಿಂದ ಅವನಿಗೆ ಬಹಳಷ್ಟು ಧೈರ್ಯ ಬೇಕಾಗುತ್ತೆ. ಯಾಕಂದ್ರೆ ಇಡೀ ಜಗತ್ತು ಅವನನ್ನು ಪ್ರಲೋಭನೆಗೊಳಿಸ್ತಾನೆ. ಗಮನಿಸಿ, ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಒಂದು ವೇಳೆ ರಸ್ತೆಯಲ್ಲಿ ಯಾರಿಲ್ಲ ಅಂತಂದ್ರೆ ಭಯ ಆಗುತ್ತೆ, ನಿರ್ಜನ ಪ್ರದೇಶವಾದರೆ ಭಯವಾಗುತ್ತೆ. ನಿಜ, ಅಧ್ಯಾತ್ಮದ ಈ ದಾರಿ ಅನ್ನೋದು ನಿರ್ಜನವಾದಂಥ ಪ್ರದೇಶ, ಇಲ್ಲಿ ಒಳಗಡೆಗೆ ಪ್ರಯಾಣ ಮಾಡುವಂಥದ್ದು ಸ್ವಲ್ಪ ಭಯದಿಂದ ಕೂಡಿರ್ತಕ್ಕಂಥದ್ದು. ಎಲ್ಲಿ ಜನ ಇದ್ದಾರೆ, ಎಲ್ಲಿ ಗಲಾಟೆ ಇದೆ, ಎಲ್ಲಿ ಗುಂಪು ಗುಂಪಾಗಿ ಹೋಗ್ತಾ ಇದ್ದಾರೆ, ಅದು ಸರಳ, ಅದು ಸುಲಭ ಅನ್ಸುತ್ತೆ. ಅನೇಕ ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಜನ ಇದ್ದಾರೆ ಈ ಜಗತ್ತಿನಲ್ಲಿ. ಒಂದು ಮನೆಗೆ ಒಬ್ಬ ಸಂತ ಹೋಗಿದ್ದ. ಸಂತ ಮನೆಗೆ ಹೋದಾಗ ಅಲ್ಲಿ ಒಂದು ಮಗು ಇತ್ತು. ಮಗು ಬಹಳ ಭಯಭೀತವಾಗಿತ್ತು. ಭೂತ ಪ್ರೇತಗಳ ಪ್ರತಿ ಅದಕ್ಕೆ ಭಯ. ಮನೆ ಮಂದಿ ಹೇಳಿದ್ರು, ಸ್ವಾಮೀಜಿ ಪ್ಲೀಸ್ ಏನಾದರೂ ಸಹಾಯ ಮಾಡಿ, ಮಂಜೆ ಸಾಯ್ತಾನೆ. ಓ, ಕತ್ತಲೆ ಅಂದರೆ ನಿನಗೆ ಭಯ, ಕತ್ತಲೆ ಅಂತಂದರೆ ನಿನಗೆ ದುಃಖ, ಕತ್ತಲೆಯನ್ನು ಕಂಡು ಕೂಡಲೇ ನಿನಗೆ ಬಹಳ ಒತ್ತಡಕ್ಕೊಳಗಾಗ್ತಿ. ಬೆಳಕಿನಲ್ಲಿ ಏನು ಭಯ ಇಲ್ಲ. ಇಲ್ಲ, ಹಾಗಾದ್ರೆ ಕತ್ತಲಿನಲ್ಲಿ ಲ್ಯಾಂಟಿನ್ ಇಟ್ಕೊಂಡು ಹೋಗು, ಬೆಳಕನ್ನು ಇಟ್ಕೊಂಡು ಹೋಗು, ಒಂದು ಟಾರ್ಚ್ ಹಿಡ್ಕೊಂಡು ಹೋಗು ನೀನು. ಇಲ್ಲ, ಕತ್ತಲೆಯಲ್ಲಿ ಒಂದು ವೇಳೆ ನಾನು ಬೆಳಕನ್ನು ಹಿಡ್ಕೊಂಡು ಹೊರಟ್ರೆ ಯಾವ್ದಾದ್ರು ಭೂತ ಪ್ರೇತಕ್ಕೆ ನಾನು ಇಲ್ಲಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಹೇಗೆ ಸುಧಾರಿಸೋದು ಹೇಳಿ ಇಂಥವ್ರನ್ನು? ವ್ಯಕ್ತಿ ಜಾಗೃತನಾಗಬೇಕು, ವ್ಯಕ್ತಿ ಹೇಳ್ಬೇಕಾಗತ್ತೆ. ಸಂಸಾರದ ಜಗತ್ತಿನ ತನ್ನ ಪ್ರತಿ ಇಲ್ಲಿನ ಭಯ, ಇಲ್ಲಿನ ರಾಗದ್ವೇಷ, ಇಲ್ಲಿನ ಒತ್ತಡ ಎಲ್ಲವೂ ಕೂಡ ನಮ್ಮದೇ ಮನಸ್ಸಿನಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು, ಬೇರೆ ಯಾರೋ ನಿರ್ಮಾಣ ಮಾಡಿದ್ದಲ್ಲ. ಅದರಿಂದ ಆ ಮನಸ್ಸನ್ನು ಹೇಗಾದರೂ ಮಾಡಿ ಅಂತರ್ಮುಖ ಮಾಡಿಕೊಳ್ಳುವ ಕಡೆಗೆ ಪ್ರಯತ್ನ ಏನಿದೆ, ಅದೇ ನಿಜವಾದ ಸಾಧನೆ.
ಮುಂದುವರಿಯುತ್ತೆ ನಾಳೆ ಚೈತನ್ಯ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.